ಇದು ಕಾಣಿಸುತ್ತೆ ನೋಡಿ. ಇದೇನಿದೆ ಇದು ಪನಾಮ ಅಂತ ಅಂದ್ಬಿಟ್ಟು ರೋಗ ಬರುತ್ತೆ. ಇದು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ನಾವು ಬೆಳೆ ಮಾಡ್ತಾ ಇರೋದ್ರಿಂದ ನಮಗೆ ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಸುಲಭ ಅಂತ ಅನ್ಸುತ್ತೆ. ಸ್ವಲ್ಪ ಈ ತರ ಸ್ಪ್ರೆಡ್ ಆಗ್ತಾ ಬಂದಿದ್ದು ಈ ತರ ಜಾಸ್ತಿ ಹಳದಿ ಆಗ್ತಾ ಬಂದ್ಬಿಟ್ಟು ಈ ತರ ಪೂರ್ತಿ ಕಂದು ಬಣ್ಣಕ್ಕೆ ಬಂದ್ಬಿಟ್ಟು ಈ ಎಲೆ ಅಲ್ಲಿಗೆ ಮುರ್ಕೊಂಡ್ ಬಿದ್ಬಿಟ್ಟು ಅದು ಒಣಗೋಗುತ್ತೆ. ಇದನ್ನ ಫಿಸೇರಿಯಂ ವಿಲ್ಟ್ ಅಂತಾನು ಕರೀತಾರೆ ಈ ರೋಗನ. ನೋಡಿ ಇಲ್ಲಿ ನೋಡಿ ಆಲ್ರೆಡಿ ಸ್ಮೆಲ್ ಬರ್ತಾ ಇದೆ. ನೋಡಿ ಇದು ಸೆಂಟ್ರಲ್ ಇರೋ ನಾಳ ಮಾತ್ರ ಇನ್ನೂ ಚೆನ್ನಾಗಿದೆ. ಇನ್ ಮಿಕ್ಕಿದೆಲ್ಲ ನೋಡಿ ಇದೆಲ್ಲ ಕೆಟ್ಟೋಗಿದೆ ಆಲ್ರೆಡಿ. ಇಲ್ಲಿ ನೋಡಿ ಹುಳನೂ ಇದೆ, ಆಲ್ರೆಡಿ ಹುಳ ಆಗಿದೆ. ಒಂದು ಪೌಡರ್ ಫಾರ್ಮಲ್ ಸಿಗುತ್ತೆ, ಇನ್ನೊಂದು ಲಿಕ್ವಿಡ್ ಫಾರ್ಮಲ್ ಸಿಗುತ್ತೆ. ಆಲ್ಮೋಸ್ಟ್ ತುಂಬಾ ಜನ ಏನಂದ್ರೆ ಲಿಕ್ವಿಡ್ ಫಾರ್ಮಲ್ ಸಿಗೋದು ತುಂಬಾ ಚೆನ್ನಾಗಿರುತ್ತೆ ಅಂತ 200 ಲೀಟರ್ ಬ್ಯಾರಲ್ಗೆ 1 kg ಟ್ರೈಕೋಡರ್ಮನ ಹಾಕ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಬೇಕಾದ್ರೂ ಗಿಡದ ಬುಡಕ್ಕೆ ಡ್ರೆಂಚ್ ಮಾಡ್ಬೋದು. ಅದ್ರ ಜೊತೆ 2 kg ಬೆಲ್ಲ ಹಾಕಿದ್ವಿ. 2 kg ಬೆಲ್ಲ, ಕಪ್ಪು ಬೆಲ್ಲ ಹಾಕಿದ್ವಿ. ಏನಾಗುತ್ತೆ ಅದು ಮಲ್ಟಿಪ್ಲೈ ಆಗೋದಕ್ಕೆ ಬೆಲ್ಲ ತುಂಬಾ ಉಪಯೋಗ ಆಗುತ್ತೆ. ನಮಸ್ಕಾರ ಎಲ್ರಿಗೂ, ಸಹಜ ಬದುಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಟರಾಜ. ಸ್ನೇಹಿತರೆ, ಇವತ್ತು ನಾವು ನಮ್ದೇ ತೋಟದಲ್ಲಿ ಇದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಸುಮಾರು ಒಂದು 4-5 ವರ್ಷದಿಂದ ನಮ್ಮ ತೋಟದಲ್ಲಿ ಬಾಳೆ ಇದೆ. ಬಾಳೆ ಬೆಳೆನ 4-5 ವರ್ಷದಿಂದ ಬೆಳೀತಾ ಇದೀವಿ. ಅಂದ್ರೆ ಪ್ರಮುಖವಾಗಿ ಬಾಳೆ ಅಂತ ಬಂದಾಗ ಕೆಲವೊಂದಿಷ್ಟು ರೋಗಗಳು ಬರ್ತವೆ. ಆ ರೋಗಗಳಲ್ಲಿ ಇವತ್ತು ನಿಮಗೆ ಒಂದು ರೋಗದ ಬಗ್ಗೆ ಸ್ವಲ್ಪ ನನಗೆ ತಿಳಿದಿರಕ್ಕಂತ ಮಾಹಿತಿ, ನನ್ನ ಅನುಭವದಲ್ಲಿ ನಾನು ಆ ರೋಗನ ಏನು ಯಾವ ತರ ಸ್ಪ್ರೆಡ್ ಆಗುತ್ತೆ, ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ಬೋದು ಅನ್ನೋ ವಿಚಾರವಾಗಿ ನಾನ್ ತಿಳಿದಿರಕ್ಕಂತ ವಿಷಯಗಳನ್ನ ನಿಮಗೆ ತಿಳಿಸೋಣ ಅಂತ ಇವತ್ತು ಬಂದಿದ್ದೀನಿ. ನೀವು ನೋಡ್ಬೋದು ನನ್ನ ಹಿಂದ್ಗಡೆ ಇರೋ ಬಾಳೆಗೆ ಇದು ಕಾಣಿಸುತ್ತೆ ನೋಡಿ. ಇದೇನಿದೆ ಇದು ಪನಾಮ ಅಂತ ಅಂದ್ಬಿಟ್ಟು ರೋಗ ಬರುತ್ತೆ. ಇದು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ನಾವು ಬೆಳೆ ಮಾಡ್ತಾ ಇರೋದ್ರಿಂದ ನಮಗೆ ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಸುಲಭ ಅಂತ ಅನ್ಸಿದೆ. ಅಂದ್ರೆ ತುಂಬಾ ಜನಕ್ಕೆ ಈಗೇನು ಕೆಮಿಕಲ್ ಬಳಸಿ ಫರ್ಟಿಲೈಸರ್ ಬಳಸಿ ಕೆಲಸ ಮಾಡ್ತಾ ಇರೋಂತವರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಫಸ್ಟ್ ರೈತರು ಇಡುವುದೇ ಆ ರೋಗನ ಐಡೆಂಟಿಫೈ ಮಾಡೋದ್ರಲ್ಲಿ ಇಡುತ್ತಾರೆ, ಸರಿನಾ? ಅಂದ್ರೆ ಐಡೆಂಟಿಫೈ ಮಾಡೋದ್ರಲ್ಲಿ ಇಡುತ್ತಾರೆ. ಅದ್ರ ಜೊತೆಲಿ ಯಾವ್ದೋ ಈಗ ಕೆಮಿಕಲ್ ಫಾರ್ಮಿಂಗ್ ಮಾಡೋರೆಲ್ಲ ಅವ್ರು ಯಾವ್ದನ್ನು ಕೆಮಿಕಲ್ ಯಾವ್ದೇ ಸ್ಪ್ರೇ ಆಗ್ಲಿ ಫರ್ಟಿಲೈಸರ್ ಆಗ್ಲಿ ಯಾವ್ದು ತಯಾರಿಸ್ಕೊಳಕ್ ಆಗಲ್ಲ. ಅವ್ರು ಎಲ್ಲದನ್ನು ಹೋಗಿ ಎಲ್ಲಿಂದ ಒಂದ್ ಕಡೆನ ತರಬೇಕು. ಹಂಗಂತ ಅಂದ್ಬಿಟ್ಟು ನಾವು ನೈಸರ್ಗಿಕ ಕೃಷಿ ಪದ್ಧತಿ ಮಾಡೋರು ಎಲ್ಲದನ್ನು ನಾವೇ ತಯಾರು ಮಾಡ್ಕೊಂತೀವಿ ಅಂತ ಹೇಳಕ್ ಆಗಲ್ಲ. ನಾವು ತರಬೇಕಾಗುತ್ತೆ, ಕೆಲವೊಂದೊಂದು ಮಾತ್ರ ತರಬೇಕಾಗುತ್ತೆ. ನಾವು ತರೋದೆಲ್ಲ ಎಂತದ್ದು ಅದನ್ನ ಮೈ ಮೇಲೆ ಸುರ್ಕೊಂಡ್ರು ಏನೋ ಆಗದೆ ಇರೋಂಥದ್ದು. ಆದ್ರೆ ಅವ್ರು ತರೋಂಥದ್ದೆಲ್ಲ ಕೆಮಿಕಲ್ ಫರ್ಟಿಲೈಸರ್ ಆಗ್ಲಿ ಇಲ್ಲ ಇನ್ಸೆಕ್ಟಿಸೈಡ್ಗಳಾಗ್ಲಿ ಫಂಗಿಸೈಡ್ಗಳಾಗ್ಲಿ ಅವ್ ಮುಟ್ಬೇಕಾರಾಗ್ಲಿ ಇಲ್ಲ ಗಾಳಿಲಿ ಸೇರ್ಕೊಂಡು ಮನುಷ್ಯನ ದೇಹಕ್ಕೆ ಸೇರ್ಕೊಂಡು ಅಂತಂದ್ರೆ ಎಷ್ಟು ತೊಂದರೆ ಕೊಡುತ್ತೆ ಅಂತ ಅಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರುತ್ತೆ. ಈಗ ನಾವು ತುಂಬಾ ಸಿಂಪಲ್ ಆಗಿ ಈ ರೋಗನ ಹತೋಟಿ ಮಾಡ್ತಾ ಇದೀವಿ. ಇದೇನಪ್ಪಾ ಅಂತಂದ್ರೆ ಈ ನಾವು ಮೊದ್ಲೇ ಹೇಳ್ದಂಗೆ ಪನಾಮ ಅಂತ ರೋಗ ಬರುತ್ತೆ. ಈ ರೋಗ ಯಾವ ತರ ಕಾಣಿಸ್ಕೊಳುತ್ತೆ ಅಂತಂದ್ರೆ ನೋಡಿ, ಸ್ಟಾರ್ಟಿಂಗು ಈ ತರ ಚುಕ್ಕಿ ತರ ಕಾಣಿಸ್ತಾ ಇರುತ್ತೆ. ಅಂದ್ರೆ ಈ ಚುಕ್ಕಿ ಕಾಣಿಸ್ತಿದೆಯಲ್ಲ, ಇದೇ ಬೇರೆ ರೋಗ. ಅದ್ರ ಜೊತೆಲಿ ಸ್ವಲ್ಪ ಈ ಪನಾಮ ರೋಗನೂ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ನಿಮ್ಗೆ ಹಳದಿ ಕಲರ್ ಆಗ್ತಿದೆಯಲ್ಲ, ಇದು ಅದೇ ಪನಾಮ ರೋಗನೇ ಆಗಿರೋದು. ಇದೆಲ್ಲ ನೋಡಿ, ಇದು ಆಗ್ತಾ ಹೇಗಾಗುತ್ತೆ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ನೋಡ್ಬೋದು ನೀವು, ಇದೇನು ಈ ತರ ಇದೆಯಲ್ಲ ಎಲೆ, ಈ ತರ ಕಾಣಿಸುತ್ತೆ ನಮಗೆ. ಮೊದಲನೇದಾಗಿ ಈ ತರ ಯಾವ ತರ ಕಾಣಿಸುತ್ತೆ, ಸ್ಟಾರ್ಟಿಂಗ್ ಸ್ವಲ್ಪ ಈ ತರ ಸ್ಪ್ರೆಡ್ ಆಗ್ತಾ ಬಂದಿದ್ದು ಈ ತರ ಜಾಸ್ತಿ ಹಳದಿ ಆಗ್ತಾ ಬಂದ್ಬಿಟ್ಟು ಈ ತರ ಪೂರ್ತಿ ಕಂದು ಬಣ್ಣಕ್ಕೆ ಬಂದ್ಬಿಟ್ಟು ಈ ಎಲೆ ಅಲ್ಲಿಗೆ ಮುರ್ಕೊಂಡ್ ಬಿದ್ಬಿಟ್ಟು ಅದು ಒಣಗೋಗುತ್ತೆ. ಹಂಗ್ ಒಣಗ್ತಾ ನೋಡಿ ಈಗ ಆಲ್ರೆಡಿ ಇಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಬರ್ತಾ ಸ್ಪ್ರೆಡ್ ಆಗಿದೆ. ಇದು ಗರಿ ಬಿದ್ದೇನೋ ಮುರ್ಕೊಂಡಿದೆ ಅದಕ್ಕೆ. ಬಟ್ ಆದ್ರೂ ಈ ರೋಗ ತುತ್ತಾಗಿದೆ. ಇದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಒಂದು ನಾವು ಏನು ಜೈವಿಕ ಶಿಲೀಂಧ್ರಗಳಿದಾವಲ್ಲ, ಶಿಲೀಂಧ್ರ ಮತ್ತೆ ಬ್ಯಾಕ್ಟೀರಿಯಾ ಎರಡನ್ನೂ ಬಳಸ್ಬೋದು. ಈ ರೋಗ ಪನಾಮ ರೋಗ ಬರೋದು ಶಿಲೀಂಧ್ರದಿಂದನೇ ಬರೋದು, ಸರಿನಾ? ಶಿಲೀಂಧ್ರದಿಂದ ಬರೋದ್ರಿಂದ ಇದಕ್ಕೆ ನಾವು ಸಂಬಂಧಪಟ್ಟಂಗೆ ಅದನ್ನ ವಿರೋಧಿಸಂತ ಶಿಲೀಂಧ್ರನ ನಾವು ಬಳಸಿದ್ರೆ ನೈಸರ್ಗಿಕ ಕೃಷಿ ಪದ್ಧತಿಲಿ ಅದೇ ತರ ಮಾಡೋದು ನಾವು. ಹಾಗಾಗಿ ವಾತಾವರಣದಲ್ಲಿ ತುಂಬಾ ಇದೆ, ಮಿತ್ರ ಕೀಟಗಳು ಶತ್ರು ಕೀಟಗಳು ಅಂತ ತುಂಬಾ ಇದೆ. ನಾವು ಈಗ ಕೆಮಿಕಲ್ ಪದ್ಧತಿನ ಅಳವಡಿಸ್ಕೊಂಡು ಮಾಡಕ್ ಹೋದಾಗ ಏನಾಗುತ್ತೆ, ನಾವು ಶತ್ರು ಕೀಟಗಳಿಗೆ ಸ್ಪ್ರೇ ಮಾಡೋದಕ್ಕಿಂತ ಜಾಸ್ತಿಯಾಗಿ ಅದ್ರ ಜೊತೆಲಿ ಮಿತ್ರ ಕೀಟಗಳಿಗೂ ತೊಂದರೆ ಆಗುತ್ತೆ. ಮಿತ್ರ ಕೀಟ ಅವು ಏನಾಗುತ್ತೆ, ಮಿತ್ರ ಕೀಟಗಳು ತೊಂದರೆ ಆಗಿ ಅದು ಸತ್ತೋಯ್ತು ಅಂತನೋ ಇಲ್ಲ ಅದ್ರ ಸಂತಾನೋತ್ಪತ್ತಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಶತ್ರು ಕೀಟ ಬೆಳೀತಾ ಇರುತ್ತೆ. ಶತ್ರು ಕೀಟ ಅದೇನಾಗುತ್ತೆ, ಇಮ್ಯುನಿಟಿ ಬೆಳೆಸ್ಕೊಂತ ಹೋಗ್ತಾರೆ ನಾವು ಸ್ಪ್ರೇ ಮಾಡೋ ಔಷಧಿಗೆ. ಆದ್ರೆ ಮಿತ್ರ ಕೀಟ ಹಂಗಾಗಲ್ಲ, ಸತ್ತೋಯ್ತು ಅಂತಂದ್ರೆ ಮುಗ್ದೋಯ್ತು, ಅದ್ರ ಸಂತತಿ ನಷ್ಟ ಹೋಗ್ಬಿಡುತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ, ಮತ್ತೆ ಆ ಶತ್ರು ಕೀಟನ ನಾವು ಪೂರ್ತಿ ನಾವೇ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಅವಾಗ ನಾವೇ ಇಲ್ದೇ ಇರೋ ಇದನ್ನ ನಾವೇ ಮೇಲೆ ಹೇಳ್ಕೊಂಡಂಗೆ, ಅದು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ. ಬಟ್ ಇದ್ರಲ್ಲಿ ಏನಾಗುತ್ತೆ, ಈಗ ಏನು ಪರಿಸರ ಸ್ನೇಹಿ ಕೃಷಿ ಪದ್ಧತಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನಾವು ಈಗ ಇದು ಶಿಲೀಂಧ್ರದಿಂದ ಬರೋ ರೋಗ. ಈ ರೋಗನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ, ಟ್ರೈಕೋಡರ್ಮ ಅಲ್ಲಿ ಬೇರೆ ಬೇರೆ ಪ್ರಭೇದ ಬರುತ್ತೆ. ಟ್ರೈಕೋಡರ್ಮ ವೀರಡೆ, ಟ್ರೈಕೋಡರ್ಮ ಅಜೇನಿಯಂ, ಈ ತರ ಒಂದು 4 ಪ್ರಭೇದ ಬರುತ್ತೆ. ಅದ್ರ ಬಗ್ಗೆ ಇನ್ನೊಂದ್ ವಿಡಿಯೋದಲ್ಲಿ ಮಾತಾಡೋಣ. ಈಗ ಟ್ರೈಕೋಡರ್ಮ ವೀರಡೆನ ಬಳಸೋದು ಇದಕ್ಕೆ ತುಂಬಾ ಸೂಕ್ತವಾಗಿದ್ದು, ಆಮೇಲೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ನಾನೀಗ ಆಲ್ರೆಡಿ ಈಗ 1-2 ವರ್ಷದ ಮುಂಚೆ ಇದೇ ರೋಗ ಬಂದಿತ್ತು. ಅದನ್ನ ಯಾವ ಲೆವೆಲ್ಗೆ ಹತೋಟಿ ಆಯ್ತು ಅಂತಂದ್ರೆ ಅದು ತುಂಬಾ ಚೆನ್ನಾಗಿ ಹತೋಟಿ ಆಯ್ತು. ನಾನು ಅದನ್ನ ಟೈಮ್ ಬಳಸಿದ್ದು ಅದೇನೆ. ಆಮೇಲೆ ಸೂಡೋಮೋನಾಸ್ನು ಬಳಸಿರಿಲ್ಲ ಅವಾಗ. ಅಂದ್ರೆ ನಿಮಗೆ ಟ್ರೈಕೋಡರ್ಮ ಮೇಲೆ ಕಂಟ್ರೋಲ್ ಆಗ್ಲಿಲ್ಲ ಅಂತ, ಕಂಟ್ರೋಲ್ ಆಗೇ ಆಗುತ್ತೆ. ಅದ್ರ ಜೊತೆ ನೀವು ಸೂಡೋಮೋನಾಸ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದ್ರೆ ಟ್ರೈಕೋಡರ್ಮ ಅದು ಶಿಲೀಂಧ್ರ, ಅದು ಏನೋ ಸೂಡೋಮೋನಾಸ್ ಇದೆ ಅದು ಬ್ಯಾಕ್ಟೀರಿಯಾ.
ಈಗ ನಿಮಗೆ ಇದೆಲ್ಲ ಬ್ಯಾಕ್ಟೀರಿಯಿಂದ ಬರೋ ರೋಗ. ನಾನು ಮುಂಚೆ ತೋರಿಸಿದ್ನಲ್ಲ, ಯಾವ್ದು ಅದು ಶಿಲೀಂಧ್ರದಿಂದ ಬರೋದು. ಅದು ಯಾವ್ದು ಬ್ಯಾಕ್ಟೀರಿಯಾದಿಂದ ಬರೋ ರೋಗ. ಅದು ಬ್ಯಾಕ್ಟೀರಿಯಾದಿಂದ ಬರೋ ರೋಗ ಪ್ಲಸ್ ಇದು ಶಿಲೀಂಧ್ರ. ನಾವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಎರಡು ಕೊಟ್ವಿ ಅಂತಂದ್ರೆ ಆಲ್ಮೋಸ್ಟ್ ಬಾಳೆ ಗಿಡದಲ್ಲಿ ರೋಗ ಯಾವ್ದು ಉಳಿಯಲ್ಲ, ನನ್ನ ಅನುಭವದ ಪ್ರಕಾರ. ಬೇರೆಯವ್ರದ್ದು ಏನೋ ಗೊತ್ತಿಲ್ಲ, ನನ್ನ ಪ್ರಕಾರ ಅಷ್ಟಾಗಿದೆ. ನಾನು 5 ವರ್ಷದಲ್ಲಿ ನನಗೆ ಅನುಭವ ಆಗಿರೋದು ಅದಾಗಿದೆ. ಇದರಿಂದ ಏನ್ ತೊಂದರೆ ಆಗುತ್ತಪ್ಪ ಅಂತಂದ್ರೆ, ಈ ಪನಾಮ ರೋಗದಿಂದ ನೀವು ಪನಾಮ ರೋಗಕ್ಕೆ ಅಂತ ಅಂದ್ಬಿಟ್ಟು ಇದನ್ನ ಟ್ರೈಕೋಡರ್ಮಾ ಕೊಟ್ಟಾಗ ಅದನ್ನು ಕಂಟ್ರೋಲ್ ಆಗುತ್ತೆ. ಈಗ ನೋಡಿ ಹಿಂಗಿದೆಯಲ್ಲ, ಇದೇನಾಗುತ್ತೆ ಸ್ಟಾರ್ಟಿಂಗ್ ಇಂದ ಬರ್ತಾ ಬರ್ತಾ ನೋಡಿ ಈ ತರ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಚುಕ್ಕಿ ಚುಕ್ಕಿ ಸ್ಟಾರ್ಟ್ ಆಗಿದ್ದು ಈ ತರ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಒಣಗ್ತಾ ಬರುತ್ತೆ, ಆಮೇಲೆ ಇದು ಪೂರ್ತಿ ಮುರ್ಕೊಂಡ್ ಬೀಳುತ್ತೆ. ನಾನಲ್ಲಿ ನಿಮಗೆ ಇನ್ನೊಂದು ತೋರಿಸ್ತೀನಿ. ನಿಮಗೆ ತೋರ್ಸೋದಕ್ಕೆ ಅಂದ್ಬಿಟ್ಟು ಒಂದು ಗಿಡ ಬಿಟ್ಟಿದ್ದೀನಿ, ಜಾಸ್ತಿ ರೋಗ ಸ್ಪ್ರೆಡ್ ಆಗಿರೋದ್ರಿಂದ ಅದು ಗಿಡ ಒಣಗೋಗಿದೆ. ಆ ಗಿಡನ ತೋರಿಸ್ತೀನಿ ನಿಮಗೆ. ನೀವು ಮುಖ್ಯವಾಗಿ ಕಂಡಿಡ್ಬೇಕಾದ್ರೆ ಏನಾಗುತ್ತೆ, ಈ ತರ ಹಳದಿ ಆಗುತ್ತೆ, ಹಳದಿ ಆಗಿದ್ದು ಈ ತರ ಒಣಗ್ತಾ ಬರುತ್ತೆ. ಒಣಗ್ತಾ ಬಂದಿದ್ದು ಒಂದೊಂದೇ ಎಲೆ ಎಲ್ಲ ಮುರ್ಕೊಂಡ್ ಬೀಳ್ತಾ ಇರುತ್ತೆ. ಈಗ ಇದು ನೋಡ್ಬೋದು ನೀವು, ಇದು ಅದೇ ರೋಗದಿಂದ ಮುರ್ಕೊಂಡ್ ಬಿದ್ದಿರೋ ಎಲೆ ಇದು. ಆಮೇಲೆ ನೋಡಿ ಇದು ಆಲ್ರೆಡಿ ಒಣಗಿದೆ, ಇದು ಇನ್ನೇನ್ ಸದ್ಯದಲ್ಲೇ ಮುರ್ಕೊಂಡ್ ಬೀಳುತ್ತೆ ಈ ಎಲೆನು. ಈಗ ಇದು ಆಮೇಲೆ ಮತ್ತೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ, ಇದು ಹಿಂಗ ಆಗ್ತಾ ಏನಾಗುತ್ತೆ, ಆಲ್ರೆಡಿ ಇದೇನು ಕಾಂಡದೊಳಗಡೆ ಇದೆಯಲ್ಲ, ಕಾಂಡದೊಳಗಡೆ ಲೇಯರ್ ಬೈ ಲೇಯರ್ ಒಳಗಡೆ ಏನು ನಾಳಗಳು ಇದಾವಲ್ಲ, ನಾಳಗಳೆಲ್ಲ ಬ್ಲಾಕ್ ಆಗಿರುತ್ತೆ, ಬ್ಲಾಕ್ ಕಲರ್ಗೆ ಆಗಿರುತ್ತೆ, ಕಲರ್ ಚೇಂಜ್ ಆಗಿರುತ್ತೆ. ಆಮೇಲೆ ಕೆಟ್ಟಿರುತ್ತೆ. ಅದು ಕೆಟ್ಟಿರೋದು ಅಂತಂದ್ರೆ ಇನ್ನೇನು ಎಲ್ಲ ಕೊಳ್ತಿರೋ ತರ ಆಗಿರುತ್ತೆ ಅದು. ಅದನ್ನ ಬೇಕಾದ್ರೆ ನಾನು ನಿಮಗೆ ಅಲ್ಲಿ ಬೇರೆ ಗಿಡ ಇದೆ, ಆ ಗಿಡದಲ್ಲಿ ನಾನು ನಿಮಗೆ ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ ಅದು ಯಾವ ತರ ಆಗಿದೆ ಏನು ಅಂದ್ರೆ. ನಿಮ್ಗೆ ಅವಾಗ ಒಂದು ಅಂದಾಜ್ ಸಿಗುತ್ತೆ. ಅಂದ್ರೆ ನೀವು ಹಿಂಗೆ ಅಂದ್ರೆ ತುಂಬಾ ಕಡಿಮೆ ರೋಗ ಇದ್ದಾಗಲೇ ಕಂಡಿಡ್ಕೋಬೇಕು ಅಂತಂದ್ರೆ ಈ ತರ ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ನಿಮಗೆ. ಇದು ಫಸ್ಟ್ನೇ ಸ್ಟೇಜ್. ನಿಮಗೆ 2ನೇ ಸ್ಟೇಜ್ ಅನ್ನೋದಕ್ಕಿಂತ ಜಾಸ್ತಿ ಆಲ್ರೆಡಿ ರೋಗ ಸ್ಪ್ರೆಡ್ ಆಗಿ ಜಾಸ್ತಿ ಆಗಿರೋದು ಯಾವ ತರ ಆಗುತ್ತೆ ಗಿಡ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇದು ನಿಮ್ಗೆ ಗಮನಿಸ್ಬೋದು, ಇದು ಆಲ್ರೆಡಿ ಒಣಗೋ ಸ್ಥಿತಿಲಿದೆ. ಅಂದ್ರೆ ಇದಕ್ಕೆ ಏನ್ ಕಾರಣ ಅಂದ್ರೆ, ನಾನು ಅಲ್ಲಿ ಹೇಳೋದು ಮರ್ತೇನೆ ನಿಮ್ಗೆ. ಫ್ಯೂಸೇರಿಯಂ ಆಕ್ಸಿಸ್ಫೆರಮ್ ಈ ಶಿಲೀಂಧ್ರದಿಂದ ಈ ರೋಗ ಬರುತ್ತೆ. ಇದನ್ನ ಫ್ಯೂಸೇರಿಯಂ ವಿಲ್ಟ್ ಅಂತಾನು ಕರೀತಾರೆ ಈ ರೋಗನ. ತುಂಬಾ ಜನ ಫ್ಯೂಸೇರಿಯಂ ವಿಲ್ಟ್ ಅಂತಾನು ಕರೀತಾರೆ. ಮತ್ತೆ ಇನ್ನೊಂದು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಈ ರೋಗ ಬಂತು ಅಂತಂದ್ರೆ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಇದು ಯಾವ್ದ್ರಿಂದ ಸ್ಪ್ರೆಡ್ ಆಗುತ್ತೆ, ನಾವು ಬರೇ ಇಲ್ಲಿಂದ ಈ ನೆಲದಿಂದ ಆ ನೆಲಕ್ಕೆ ಓಡಾಡಿದ್ವಿ ಅಂತಂದ್ರೆ ಇಲ್ಲಿಂದನೂ ಆ ಬ್ಯಾಕ್ಟೀರಿಯಾ ಅಲ್ಲಿಗೆ ಬಂದ್ಬಿಟ್ಟು ಅಲ್ಲೇ ಬೇಕಾದ್ರೆ ಸ್ಪ್ರೆಡ್ ಆಗ್ಬೋದು, ಸರಿನಾ. ಆಮೇಲೆ ನಾವೀಗ ಏನಾರು ಉಳುಮೆ ಮಾಡ್ತಾ ಇದೀವಿ ಅಂತಂದ್ರೆ, ಉಳುಮೆ ಮಾಡೋ ಟೈಮಲ್ಲಿ ಇಲ್ಲಿರೋ ಮಣ್ಣು ಅಲ್ಲಿಗೆ ಹೋಗ್ಬೋದು, ಇಲ್ಲ ಅಲ್ಲಿರೋ ಮಣ್ಣು ಇಲ್ಲಿಗೆ ಬರ್ಬೋದು, ಅದರಿಂದನೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಂಗಾಗಿ ಇದನ್ನ ಆದಷ್ಟು ಬೇಗ ಕಂಟ್ರೋಲ್ ಮಾಡೋದು ಒಂದೊಳ್ಳೆ ಇದೇನ್ ಮಾಡುತ್ತೆ ಅಂತಂದ್ರೆ, ಈ ಒಳಗಡೆ ನಾಳಗಳನ್ನೆಲ್ಲ ಬ್ಲಾಕ್ ಮಾಡ್ಬಿಟ್ಟು ಅದು ಕೆಲಸ ಮಾಡೋದನ್ನ ತಪ್ಪಿಸ್ಬಿಡುತ್ತೆ. ಈಗ ನಿಮಗೆ ಇದನ್ನ ತೋರಿಸ್ಬೇಕು ಅಂತಂದ್ರೆ ನೋಡಿ, ಒಳಗಡೆ ನಾಳ ಯಾವ ತರ ಕೆಟ್ಟಾಗುತ್ತೆ ಈಗ ನೋಡ್ಬೋದು ನೀವು. ಗಿಡ ನೋಡಿ, ಇದು ಇನ್ನು ಮರಿಗಳಿಗೆ ಬಂದಿಲ್ಲ, ಬಟ್ ಆದ್ರೆ ಬರೋ ಚಾನ್ಸ್ ತುಂಬಾ ಇದೆ, ಖಂಡಿತ ಬಂದೇ ಬರುತ್ತೆ. ಇದು ಈಗ ಹೋಗ್ತಾ ಬರ್ತಾ ಇರುತ್ತೆ, ಇದು ಹೋಗ್ತಾ ಸ್ಪ್ರೆಡ್ ಆಗ್ತಾನೆ ಹೋಗುತ್ತೆ. ಇಲ್ಲಿ ನಮ್ಮಲ್ಲಿ ಏನಕ್ಕಪ್ಪ ಬಂದಿಲ್ಲ ಅಂತಂದ್ರೆ, ನಾವು ಏನು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಕೃಷಿ ಮಾಡೋದ್ರಿಂದ ಸ್ವಲ್ಪ ಆದಷ್ಟು ಈ ತರ ಕೆಟ್ಟದೆಲ್ಲ ಏನಿರುತ್ತೆ, ಕೆಟ್ಟದ ಬ್ಯಾಕ್ಟೀರಿಯಾ ಶಿಲೀಂಧ್ರ ಆಗ್ಲಿ ಎಲ್ಲದಕ್ಕೂ ನಮ್ಮ ಭೂಮಿಲೇನೆ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಅದೊಂದು ಉಪಯೋಗ ಇದೆ. ನಮ್ಮ ಭೂಮಿಲೇನೆ ಅದ್ರ ವಿರೋಧಗಳು ಇದ್ದೇ ಇರುತ್ತೆ, ಅದು ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅಂದ್ರೆ ನೀವು ಕೆಮಿಕಲ್ ಫರ್ಟಿಲೈಸರ್ ಬಳಸ್ಕೊಂಡು ಏನಾದ್ರು ಕೃಷಿ ಮಾಡಿದ್ರೆ ಇಷ್ಟೊಂದು ಟೈಮನ್ನು ಕಾಣಲ್ಲ. ಇದ್ರ ಜೊತೆಲಿ ಬಂದಿದ್ದ ಜೊತೆಲೆ ಮರಿಗೂ ಬೇಗ ಬಂದ್ಬಿಡುತ್ತೆ, ಯಾಕಂತಂದ್ರೆ ಒಂದೇ ಬಡ್ಡೆ ಇರುತ್ತಲ್ಲ ಅದು, ಹಂಗಾಗಿ ಬಂದೇ ಬರುತ್ತೆ. ಈಗ ನೋಡಿ, ನೀವು ಇದನ್ನ ಯಾವ ತರ ಈ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ನೀವು ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಎಲೆಗೆಲ್ಲ ಸ್ಪ್ರೇ ಮಾಡ್ಬೇಕಾಗತ್ತೆ. ಯಾವ್ದೋ ಶಿಲೀಂಧ್ರನಾಶಕಗಳನ್ನ ಎಲೆಗೆಲ್ಲ ಸ್ಪ್ರೇ ಮಾಡ್ಬೇಕಾಗತ್ತೆ. ಆ ಸ್ಪ್ರೇ ಮಾಡೋ ಜೊತೆಲಿ ಗಿಡದ ಬುಡಕ್ಕೆ ಡ್ರಂಚ್ ಮಾಡ್ಬೇಕಾಗತ್ತೆ ಕೆಲವು ಟೈಮು. ನೀವು ಅದನ್ನೆಲ್ಲ ಮಾಡಕ್ ಹೋದಾಗ ಏನಾಗುತ್ತೆ, ನಿಮ್ ಗಾಳಿ ಮುಖಾಂತರ ನಿಮ್ ದೇಹಕ್ಕೆ ತಲುಪಿ ನಿಮಗಂತೂ ತೊಂದರೆ ಕಟ್ಟಿಟ್ಬಿಟ್ಟು ಹಾಗೆ ಆಗುತ್ತೆ, ಆದ್ರೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಸರಿನಾ. ಅದಂತೂ ಹಾಗೆ ಆಗುತ್ತೆ. ಈಗ ನೋಡಿ, ನಾವೀಗ ಏನ್ ಮಾಡ್ತೀವಿ ಇದಕ್ಕೆ ಅಂದ್ರೆ ಟ್ರೈಕೋಡರ್ಮಾ ಬಳಸ್ತಾ ಇದೀವಿ. ಆ ವಿಷಯಕ್ಕೆ ಆಮೇಲೆ ಹೋಗೋಣ. ಇಲ್ಲಿ ನೋಡಿ, ನಿಮ್ಗೆ ತೋರಿಸ್ತೀನಿ. ಇದಾಯ್ತಲ್ಲ, ಈ ಗಿಡ ನೋಡ್ತಿದ್ದೀರಲ್ವಾ, ಇಲ್ಲಿ ನೋಡಿ ಲಾಸ್ಟಿಗೆ ಏನಿದೆ, ಸುಳಿಲ್ ಮಾತ್ರ ಒಂದೇ ಒಂದು ಗಿಡ ಇದಿದೆ, ಸರಿನಾ. ಇದು ಆಲ್ರೆಡಿ ನೋಡಿ ಗಿಡ ವೀಕ್ ಆಗಿರೋದಕ್ಕೆ ಬೇರೆ ಬೇರೆ ಕೆಟ್ಟ ಹುಳುಗಳು ಸಹ ಇದ್ರೊಳಗಡೆ ವಾಸಕ್ಕೆ ಶುರು ಮಾಡಿದೆ, ಸರಿನಾ. ನೋಡಿ ಇಲ್ಲಿದೆಯಲ್ಲ, ಹಿಂಗಾಗಿದೆ ಆಲ್ರೆಡಿ ಪೂರ್ತಿ ಒಣಗೋಗಿದೆ ನೋಡಿ. ನೋಡ್ಬೋದು ನೀವು, ಹಳದಿ ಆಗಿದೆ, ಆಮೇಲೆ ಒಣಗಿದೆ, ಆಮೇಲೆ ಒಣಗ್ತಾ ಬಂದು ಇದು ಆಲ್ರೆಡಿ ಇದು ಸ್ವಲ್ಪ ಕೆಳಗಡೆಯಿಂದ ಹಳದಿ ಆಗ್ತಾ ಇದೆ, ಇದು ಆಮೇಲೆ ಒಣಗ್ತಾ ಹೋಗುತ್ತೆ. ನಿಮಗೆ ತೋರಿಸ್ಬೇಕು ಅಂದ್ರೆ ನಾಳಗಳು ಯಾವ ತರ ಆಗಿದೆ ಅಂತ ಬನ್ನಿ, ಈ ಕಡೆ ಬನ್ನಿ, ತೋರಿಸ್ತೀನಿ ನಾನು ನಿಮ್ಗೆ. ನೀವು ನೋಡ್ಬೋದು, ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ನೋಡಿ ಇಲ್ಲಿ, ನೋಡಿ ಆಲ್ರೆಡಿ ಸ್ಮೆಲ್ ಬರ್ತಾ ಇದೆ. ಇದು ನೋಡಿ, ಇದು ಸೆಂಟ್ರಲ್ ಇರೋ ನಾಳ ಮಾತ್ರ ಇನ್ನೂ ಚೆನ್ನಾಗಿದೆ, ಇನ್ನು ಮಿಕ್ಕಿದೆಲ್ಲ ನೋಡಿ ಇದೆಲ್ಲ ಕೆಟ್ಟೋಗಿದೆ ಆಲ್ರೆಡಿ. ಇಲ್ಲಿ ನೋಡಿ ಹುಳನೂ ಇದೆ, ಆಲ್ರೆಡಿ ಹುಳ ಆಗಿದೆ, ಇದು ಹುಳ ಆಗ್ಬಿಟ್ಟು ತಿಂತಾ ಇದೆ ಇದು, ಸರಿನಾ. ನೀವು ನೋಡ್ಬೋದು ಈ ಹುಳನ. ಇದೇನಾಗುತ್ತೆ, ಗಿಡ ಯಾವತ್ತು ಗಿಡ ವೀಕ್ ಆಗುತ್ತೆ ಅವತ್ತು ಬೇರೆ ಬೇರೆ ಏನು ಹುಳಗಳೆಲ್ಲ ದಾಳಿ ಮಾಡೋದಕ್ಕೆ ಶುರು ಮಾಡ್ತವೆ. ದಾಳಿ ಮಾಡೋ ಯೋಗ್ಯತೆ ಇಲ್ದಾರೋ, ದಾಳಿ ಮಾಡೋ ಶಕ್ತಿ ಇಲ್ದಿದ್ದವು ಗಿಡ ವೀಕ್ ಇತ್ತು ಅಂದಾಗ ದಾಳಿ ಮಾಡೇ ಮಾಡ್ತವೆ. ಇದು ಸ್ವಲ್ಪ ಸ್ಮೆಲ್ಲು ಬರ್ತಾ ಇದೆ,
ಇದು ನಮಗೆ ಗೊತ್ತಾಗ್ತಾ ಇದೆ, ನಿಮಗೆ ಗೊತ್ತಾಗಲ್ಲ ವಿಡಿಯೋ ನೋಡೋರಿಗೆ. ಸ್ಮೆಲ್ ಬರ್ತಾ ಇದೆ. ಇದು ನೋಡ್ಬೋದು ನೀವು ನಾಳಗಳೆಲ್ಲ ಯಾವ ತರ ಆಗಿದೆ ಅಂತ ಅಂದ್ಬಿಟ್ಟು. ನಿಮಗೆ ಈಗ ನಾಳಗಳು ಈ ತರ ಆಗಿದೆಯಲ್ವಾ, ಚೆನ್ನಾಗಿರೋದ್ರಲ್ಲಿ ನಾಳಗಳು ಯಾವ ತರ ಇರುತ್ತೆ ಅಂತ ನಿಮಗೆ ಬೇಕು ಅಂತಂದ್ರೆ ನೀವು ನೋಡ್ಕೋಬಹುದು. ಬಟ್ ಇಲ್ಲಿ ನೋಡಿ, ಇದು ಚೆನ್ನಾಗಿರೋ ಗಿಡ ಬುಡ, ಅದ್ರ ಬುಡದಲ್ಲಿ ನೀವು ನೋಡ್ಬೋದು ನಾಳಗಳು ಯಾವ ತರ ಎಷ್ಟು ಕ್ಲೀನ್ ಆಗಿದೆ ಅಂದ್ಬಿಟ್ಟು. ನಿಮಗೆ ಈಗ ಈ ಟ್ರೈಕೋಡರ್ಮಾ ಎಲ್ಲಿ ಸಿಗುತ್ತೆ? ನಿಮಗೆ ಎಲ್ಲಾ ಕಡೆನೂ ಕೆಲವೊಂದು ಅಂಗಡಿಗಳಲ್ಲೂ ಸಿಗುತ್ತೆ, ಕೃಷಿ ಇಲಾಖೆಗಳಲ್ಲೂ ಸಿಗುತ್ತೆ, ಕೆಲವು KVKL ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ನೀವು ಯಾವ್ದನ್ನು ಬಳಸಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಅದ್ರಲ್ಲಿ ನೋಡಿ ಖಂಡಿತ ಎಕ್ಸ್ಪೈರಿ ಡೇಟ್ ಇರುತ್ತೆ. ಎಕ್ಸ್ಪೈರಿ ಡೇಟ್ ನೀವೇನಾಗುತ್ತೆ ಅದು ಪ್ರೊಡಕ್ಷನ್ ಮಾಡಿ ಅದ್ರೊಳಗಡೆ ಅಂದ್ರೆ 2 ಫಾರ್ಮಲ್ ಸಿಗುತ್ತೆ. ಅದು ಒಂದು ಪೌಡರ್ ಫಾರ್ಮಲ್ ಸಿಗುತ್ತೆ, ಇನ್ನೊಂದು ಲಿಕ್ವಿಡ್ ಫಾರ್ಮಲ್ ಸಿಗುತ್ತೆ. ಆಲ್ಮೋಸ್ಟ್ ತುಂಬಾ ಜನ ಏನ್ ಅನ್ಕೊಂತಾರೆ ಲಿಕ್ವಿಡ್ ಫಾರ್ಮಲ್ ಸಿಗೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾರೆ. ಬಟ್ ಪೌಡರ್ ಫಾರ್ಮಲ್ ಸಿಗೋದನ್ನು ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಅದ್ ನೋಡ್ಬೇಕು, ಎಕ್ಸ್ಪೈರಿ ಡೇಟ್ ತುಂಬಾ ಮುಖ್ಯ ಆಗುತ್ತೆ. ಏನಾಗುತ್ತೆ ಅದು ಪ್ರೊಡಕ್ಷನ್ ಆಗಿ ನಿಮ್ ಕೈ ತಲುಪೋದ್ರೊಳಗೆ 6 ತಿಂಗಳ ಒಳಗಡೆ ತಲುಪ್ತು ಅಂತಂದ್ರೆ ಅದ್ರಲ್ಲಿ ಎಷ್ಟು ಸಂಖ್ಯೆ ಇರಬೇಕು ಅಷ್ಟು ಸಂಖ್ಯೆ ಶಿಲೀಂಧ್ರಗಳು ಇದ್ದೇ ಇರುತ್ತೆ. ಅದನ್ನ ನಾವು ತಗೊಂಬಂದು ಮಲ್ಟಿಪ್ಲೈ ಮಾಡ್ಕೋಬಹುದು, ಇಲ್ಲ ಡೈರೆಕ್ಟ್ ಭೂಮಿಗಾರು ಕೊಡ್ಬೋದು. ಈಗ ವಿಷಯಕ್ಕೆ ಬರೋದಾದ್ರೆ ಏನಪ್ಪಾ ಅಂತಂದ್ರೆ, ಈಗ ನೀವು KVK ಎಲ್ಲ ಹೋದ್ರಿ ಅಂತಂದ್ರೆ 100 ರೂಪಾಯಿ 110 ರೂಪಾಯಿ ಕೆಜಿ ಹಂಗೆ ಸಿಗುತ್ತೆ. 1 ಕೆಜಿ ಟ್ರೈಕೋಡರ್ಮಾ ಪೌಡರ್ ಫಾರ್ಮಲ್ ಸಿಗೋದು. ಲೀಟರ್ ಫಾರ್ಮಲ್ ಸಿಗೋದು ಅಂದ್ರೆ ಆಯಾ KVKಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಏನಾರ ಅವ್ರು ಡೆವಲಪ್ ಮಾಡ್ತಿದ್ರೆ ಮಾತ್ರ ನಿಮಗೆ ಸಿಗುತ್ತೆ, ಇಲ್ಲ ಅಂದ್ರೆ ನಿಮಗೆ ಪ್ರೈವೇಟ್ ಅಲ್ಲಿ ತುಂಬಾ ಕಡೆ ಸಿಗುತ್ತೆ, ಅಲ್ಲೂ ಬೇಕಾದ್ರೆ ತಗೋಬಹುದು. ಈಗ ನಿಮಗೆ ಅದನ್ನ ತಗೊಂಬಂದು ನಾವು ಯಾವ ತರ ಬಳಸೋದು? 2 ತರ ಬಳಸ್ಬೋದು ನೀವು. ನಿಮ್ನೆಲ್ಲ ತುಂಬಾ ಸೂಕ್ತವಾಗಿ ಅದನ್ನ ಏನೋ ಶಿಲೀಂಧ್ರನ ಮಲ್ಟಿಪ್ಲೈ ಮಾಡೋದಕ್ಕೆ ಚೆನ್ನಾಗಿದೆ, ಸೂಕ್ತವಾಗಿದೆ, ನೀವು ಏನು ಸಹಜ ಕೃಷಿ ಪದ್ಧತಿನೋ ಇಲ್ಲ ನೈಸರ್ಗಿಕ ಕೃಷಿ ಪದ್ಧತಿನೋ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ತಗೊಂಬಂದು 1 ಲೀಟರ್ ನೀರಿಗೆ 5 ಗ್ರಾಮ್ ತರ ಹಾಕಿ. ಪೌಡರ್ ಫಾರ್ಮ್ ಅಂತಂದ್ರೆ 5 ಗ್ರಾಮ್, ಇಲ್ಲ ಲಿಕ್ವಿಡ್ ಫಾರ್ಮ್ ಅಂತಂದ್ರೆ ನೋಡಿ ಅವ್ರು ಎಷ್ಟು ರೆಕಮೆಂಡ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನನಗೆ ಅನ್ಸ್ದಂಗೆ ಒಂದು 1 ಲೀಟರ್ ನೀರಿಗೆ 5 ml ಸಾಕಾಗುತ್ತೆ, 2 ರಿಂದ 5 ml ಸಾಕಾಗುತ್ತೆ. ನೀವು ಅಷ್ಟನ್ನ ಹಾಕೋಬಹುದು. ನಾವು ಬಳಸ್ತಾರೆ ಪೌಡರ್ ಫಾರ್ಮ್ ಅಲ್ಲಿ, ಹಂಗಾಗಿ ಪೌಡರ್ ಫಾರ್ಮ್ ಅಲ್ಲಿ ನೀವು 1 ಲೀಟರ್ ನೀರಿಗೆ 5 ಗ್ರಾಮ್ ತರ ಬಳಸಬಹುದು. ಅಲ್ಲಿಗೆ ನೀವು 1 kg ಅಂತಂದ್ರೆ 200 ಲೀಟರ್ ಬ್ಯಾರಲ್ಗೆ 1 kg ಟ್ರೈಕೋಡರ್ಮನ ಹಾಕ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಬೇಕಾದ್ರೂ ಗಿಡದ ಬುಡಕ್ಕೆ ಡ್ರೆಂಚ್ ಮಾಡ್ಬೋದು. ಹೆಂಗ್ ಡ್ರೆಂಚ್ ಮಾಡ್ಬೇಕಪ್ಪ ಅಂತಂದ್ರೆ, ಆದಷ್ಟು ನೀವು ಡ್ರೆಂಚ್ ಮಾಡ್ತಾ ಇರೋ ಟೈಮಲ್ಲಿ ಬಿಸಿಲು ಕಡಿಮೆ ಇರಲಿ. ಅದು ಶಿಲೀಂಧ್ರ ಆಗಿರೋದ್ರಿಂದ ಡೈರೆಕ್ಟ್ ಸನ್ಲೈಟ್ ಬಿತ್ತು ಅಂತಂದ್ರೆ ಅದು ಸತ್ತೋಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಹಂಗಾಗಿ ಆಮೇಲೆ ಮತ್ತೆ ನೀವು ಡ್ರೆಂಚ್ ಮಾಡಿದ್ಮೇಲೆ ಅದ್ರ ಮೇಲೆ ಏನಾರು ಗರಿನ ಏನಾರು ಹಾಕೋದು ಒಳ್ಳೇದು. ಅಂದ್ರೆ ಜೀರೋ ಕಲ್ಟಿವೇಶನ್ ಮಾಡಿ ಚೆನ್ನಾಗಿ ಇಟ್ಕೊಂಡಿರೋದ್ರೆ. ಕಳೆ ಇತ್ತು ಅಂದ್ರೆ ನೀವು ಈ ತರ ಕಳೆ ಈ ತರ ಸೈಡ್ ಮಾಡ್ಬಿಟ್ಟು ಬೇಕಾದ್ರೆ ಅದ್ರೊಳಗಡೆ ಹಾಕ್ಬಿಟ್ಬೇಕಾದ್ರೆ ಕಳೆನ ಮತ್ತೆ ಹಂಗೆ ಬಿಡ್ಬೋದು. ಈಗ ನೀವು ಟ್ರೈಕೋಡರ್ಮಾ ಆ ತರ ಬಳಸ್ಬೋದು, ಡೈರೆಕ್ಟ್ ಆಗಿ ಬಳಸ್ಬೋದು. ಇಲ್ಲ ನನಗೆ ಇನ್ನೂ ಜಾಸ್ತಿ ರಿಸಲ್ಟ್ ಬೇಕು ಅಂತಂದ್ರೆ ಅಂದ್ರೆ ನೀವು ಡ್ರೆಂಚ್ನು ಮಾಡ್ಬೋದು, ಸ್ಪ್ರೇನು ಮಾಡ್ಬೋದು. ಸರಿನಾ? ನಿಮಗೆ ಇನ್ನೂ ಜಾಸ್ತಿ ರಿಸಲ್ಟ್ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೋದಪ್ಪ, ನಾವೀಗ ಅದೇ ತರನೇ ಮಾಡ್ತೀವಿ. ನಮಗೆ ಸ್ವಲ್ಪ ಜಾಸ್ತಿ ರಿಸಲ್ಟ್ ಬೇಕು ಅಂತ ಅನಿಸ್ತು, ಹಾಗಾಗಿ ಈ ತರ ಮಾಡ್ತಾ ಇದೀವಿ. ಏನ್ ಮಾಡಿದೀವಪ್ಪ ಅಂತಂದ್ರೆ 200 ಲೀಟರ್ ಬ್ಯಾರಲ್ಗೆ ನೀರು ತುಂಬಿಸ್ಬಿಟ್ಟು ಆ ನೀರಿಗೆ 1 kg ಟ್ರೈಕೋಡರ್ಮಾ ಹಾಕಿದೀವಿ. ಅಂದ್ರೆ ಟ್ರೈಕೋಡರ್ಮಾದ ಗುಣಮಟ್ಟ ತುಂಬಾ ಮುಖ್ಯ ಆಗುತ್ತೆ. ನೀವು ಯಾವ ಪ್ರೊಡಕ್ಷನ್ ಆಗಿದ್ದು ನೀವು ಎಲ್ಲಿಂದ ತಂದ್ರೇನೋ ತುಂಬಾ ಮುಖ್ಯ ಆಗುತ್ತೆ. ಟ್ರೈಕೋಡರ್ಮಾ 1 kg ಟ್ರೈಕೋಡರ್ಮಾ ಪುಡಿನ ಇದ್ರೊಳಗಡೆ ಹಾಕಿದ್ವಿ. ಅದ್ರ ಜೊತೆ 2 kg ಬೆಲ್ಲ ಹಾಕಿದೀವಿ. 2 kg ಬೆಲ್ಲ, ಕಪ್ಪು ಬೆಲ್ಲ ಹಾಕಿದೀವಿ. ಏನಾಗುತ್ತೆ ಅದು ಮಲ್ಟಿಪ್ಲೈ ಆಗೋದಕ್ಕೆ ಬೆಲ್ಲ ತುಂಬಾ ಉಪಯೋಗ ಆಗುತ್ತೆ, ತುಂಬಾ ಉಪಕಾರಿಯಾಗಿ ಮಲ್ಟಿಪ್ಲೈ ಆಗುತ್ತೆ. ಅಂದ್ರೆ ನಿಮಗೆ ನಾವು ದಿವಸಕ್ಕೊಂದ್ಸರಿ ಮಾತ್ರ ರೊಟೇಟ್ ಮಾಡ್ತೀವಿ ಅಷ್ಟೇ, ಮಿಕ್ದಂತ ಏನ್ ತಿರ್ಗ್ಸೋಕೂ ಅಲ್ಲ, ದಿವಸಕ್ಕೊಂದ್ಸರಿ ತಿರುಗಿಸ್ತಾ ಇರ್ತೀವಿ. ನಿಮಗೆ 4 ರಿಂದ 5 ದಿನದಲ್ಲಿ ಮಲ್ಟಿಪ್ಲೈ ಆಗ್ಬಿಡುತ್ತೆ. ಅದು ಆ ಮಲ್ಟಿಪ್ಲೈ ಆಗಿದ್ದನ್ನ ನೀವು ಡೈರೆಕ್ಟ್ ಗಿಡದ ಬುಡಕ್ ಬೇಕಾದ್ರೆ ಬಿಡ್ಬೋದು, ಇಲ್ಲ ನೀವು ಡ್ರಿಪ್ ಇರಿಗೇಷನ್ ಬಳಸ್ತೀರ ಅಂದ್ರೆ ಅದ್ರಲ್ಲಿ ಬೇಕಾದ್ರೂ ಡ್ರಿಪ್ ಇರಿಗೇಷನ್ ಬೇಕಾದ್ರೂ ಕೊಡ್ಬೋದು. ನಾವೇನ್ ಮಾಡ್ತೀವಿ, ನಮ್ದು ಸ್ಪ್ರಿಂಕ್ಲರ್ ಇರಿಗೇಷನ್ ಇರೋದ್ರಿಂದ ಈಗ ಏನ್ ಮಾಡ್ತೀವಿ ನಾವು, ಈ ತರ ನಮ್ದು ಚಿಕ್ಕದೊಂದು ಪಂಪ್ ಇದೆ. ಆ ಪಂಪ್ ಅಲ್ಲಿ ಪಂಪ್ ಮಾಡ್ಬಿಡ್ತೀವಿ. ನಾವು ಡೈರೆಕ್ಟ್ ಬೋರ್ವೆಲ್ ಕನೆಕ್ಷನ್ ಕೊಟ್ಬಿಟ್ಟು ಬೋರ್ವೆಲ್ ಅಲ್ಲಿ ಪಂಪ್ ಮಾಡ್ತೀವಿ. ಹಂಗಾಗಿ ಏನಾಗುತ್ತೆ, ನಾವು ಸ್ಪ್ರಿಂಕ್ಲರ್ ಇರೋದ್ರಿಂದ ಗಿಡದ ಎಲೆ ಮೇಕೂ ಬೀಳುತ್ತೆ, ಜೊತೆಲಿ ನೆಲಕ್ಕೂ ಬೀಳುತ್ತೆ. ಮುಖ್ಯವಾದ ವಿಷಯ ಇನ್ನೊಂದೇನಪ್ಪಾ ಅಂದ್ರೆ, ನೀವು ಆ ತರ ಸ್ಪ್ರಿಂಕ್ಲರ್ ಬಿಡೋದಾದ್ರೂ ಸಹ ಬಿಸಿಲು ಇಲ್ಲದೆ ಇರೋ ಟೈಮಲ್ಲಿ, ಸ್ವಲ್ಪ ಮೋಡದ ವಾತಾವರಣ ಟೈಮಲ್ಲಿ, ಇಲ್ಲ ಬೆಳಗಿನ ಟೈಮಲ್ಲಿ, ಸಂಜೆ ಟೈಮಲ್ಲಿ ಬಿಟ್ರೆ ತುಂಬಾ ಸೂಕ್ತ. ಯಾಕೆ ಅಂತಂದ್ರೆ ಅದಕ್ಕೆ ಬಿಸಿಲು ಸನ್ಲೈಟ್ ಬೀಳಿಲ್ಲ ಅಂತಂದ್ರೆ ನಾವು ಬಿಟ್ಟಿದ್ದು ಎಲ್ಲಾ ಏನ್ ಕೌಂಟ್ ಇರುತ್ತೆ ಅದೇ ಕೌಂಟ್ ಸೀದಾಗ ನೆಲಕ್ಕೆ ಸೇರ್ಬಿಡುತ್ತೆ. ಹಂಗ ನಿಮ್ಗೆ ಏನಾರು ಈ ತರ ಪನಮ ರೋಗ ಬಾಳೆಯಲ್ಲಿ ಇತ್ತು ಅಂತಂದ್ರೆ ನೀವು ಇದನ್ನ ಬಳಸ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನಾರು ಡೌಟ್ ಇತ್ತು ಅಂತಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಆದಷ್ಟು ನಿಮ್ ಡೌಟ್ ನ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏನೋ ಇದು ಸಾರ್ಥಕವಾದ ಪ್ರಯತ್ನ ಅಂತ ಅನ್ಕೊಂತೀನಿ. ಇದಕ್ಕೆ ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ ಸದಾ ಹೀಗೆ ಇರ್ಲಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ಇದೇ ತರದ ವಿಷಯಗಳನ್ನ ಅಂದ್ರೆ ನಮಗ್ ತಿಳಿದಿರೋದ್ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾರಿಗೆ ಅವಶ್ಯಕತೆ ಅವ್ರಿಗೆ ಖಂಡಿತ ಶೇರ್ ಮಾಡಿ, ಅವಶ್ಯಕತೆ ಯಾರಿಗಿದೆ ಅವರಿಗೆ. ನಮಸ್ಕಾರ.